5-6 ಸಲ ನಾವೆಲ್ಲ ಹಿಂದೂಗಳು ಭಾರತೀಯರ ತುಂಬಾ ಜನ ಬದ್ರುದ್ದೀನ್ ಸರ್, ರಾಜಕಾರಣದಲ್ಲಿ ಧರ್ಮವನ್ನ ಇಬ್ರದು ವಾಯ್ಸ್ ಮ್ಯೂಟ್, ಫ್ರೇಮ್ ಇಂದ ಔಟ್ ಆಗುತ್ತೆ, ವಾಯ್ಸ್ ಮ್ಯೂಟ್ ಆಗುತ್ತೆ. ಬದ್ರುದ್ದೀನ್ ಅವ್ರು ಮಾತ್ರ ಮಾತನಾಡಬೇಕು. ಇವರಿಬ್ರಿಗೂ ಸ್ಟೆಪ್ ನಿಲ್ಸ್ತಾನೆ. ತನ್ನ ಇಬ್ಬರಿಗೂ ಗಂಟ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗ್ಲಿ. ಬದ್ರುದ್ದೀನ್ ಸರ್, ಧರ್ಮವನ್ನ ಎಳೆದು ತರದಲ್ಲೇ ರಾಜಕೀಯ ಮಾತನಾಡ್ಲಿಕ್ಕೆ ಯಾವ ಪಕ್ಷಕ್ಕೂ ಕೂಡ ನೈತಿಕತೆ ಉಳಿದೇ ಇಲ್ವಾ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಅದೇ ಮಾಡ್ತಿರೋದು, ಬಿಜೆಪಿ ಅವರು ಅದೇ ಮಾಡ್ತಿರೋದು. ನಾನೊಂದು ಮಾತು ಹೇಳಿದೆ ನೋಡಿ, ಅವರಿಗೆ ಅಂತ ವಿಷಯಗಳಿಂದನೇ ಅಂದ್ರೆ ಮತಗಳು ಬರ್ತವೆ, ಏನು ಕನ್ಸಾಲ್ಟೇಷನ್, ಪೋಲರೈಸೇಷನ್ ಆಗತ್ತೆ ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಗೊತ್ತು. ಆಯಾ ಅನುಕೂಲಕ್ಕೆ ತಕ್ಕಂಗೆ ಅವರು ಅಂಥ ಪದಗಳನ್ನು, ಅಂಥ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿಕೊಂಡು, ಅಥವಾ ಆ ಸಮುದಾಯಗಳನ್ನ ಓಲೈಸೋದು, ಈ ಸಮುದಾಯಗಳನ್ನ ಒಂದು ಸಮುದಾಯನ ಪ್ರೀತಿಸ್ದಂಗೆ ಮಾಡಿ ಇನ್ನೊಂದು ಸಮುದಾಯನ ದ್ವೇಷಿಸೋದು, ಈ ಥರ ಎಲ್ಲ ಮಾಡ್ಕೊಂಡ್ರೆ ಬರುತ್ತೆ ಅಂತ. ಈಗ ಏನಾಗುತ್ತೆ, ಮೊದಲೆಲ್ಲ ಹಂಗಿರಲಿಲ್ಲ. ಮೊದಲು ಹೆಂಗಂದರೆ, ತಾನು ರಾಜಕಾರಣಿ ಒಬ್ಬ ಪ್ರತಿನಿಧಿ ಆಗಬೇಕು ಅಂದರೆ ನಾನು ಆ ಸಮುದಾಯಕ್ಕೆ, ಈ ನಾಡಿಗೆ, ಕ್ಷೇತ್ರಕ್ಕೆ ಇಂಥದ್ದು ಮಾಡಿದ್ದೀನಿ, ಅಥವಾ ಈ ದೇಶಕ್ಕೆ, ರಾಜ್ಯಕ್ಕೆ ಮಾಡಿದ್ದೀನಿ ಅಂತ ಕೇಳುವ ನೈತಿಕತೆ ಇತ್ತು. ಈಗ ಯಾವುದೇ ರಾಜಕಾರಣಿಗೆ ಆ ನೈತಿಕತೆಯೂ ಇಲ್ಲ. ಒಂದು ವೇಳೆ ಮಾಡಿದ್ರು ಕೂಡ, ಒಂದು ವೇಳೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಮತ ಹಾಕ್ತಾನೆ ಅನ್ನೋ ಏನು ಗ್ಯಾರಂಟಿ ಕೂಡ ಇಲ್ಲ. ಹಾಗಾಗಿ ಈ ವಿಚಾರಗಳನ್ನೇ ತೇಲಿಬಿಟ್ಟು ಏನೇನು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಅದ್ರ ಬಗ್ಗೆ ಆಡೋದಕ್ಕೂ ಅಭಿವೃದ್ಧಿ ಮಾಡೋದಕ್ಕೂ ಚಿಕ್ಕ ವ್ಯತ್ಯಾಸ. ಆಯ್ತಾ? ಅಭಿವೃದ್ಧಿ ವಿಚಾರಗಳನ್ನ ಮಾತಾಡ್ಕೊಂಡು ಜನರ ಮುದ್ದೆ ಮತ ಕೇಳುವಂತ ಒಂದು ಏನು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸಗಳನ್ನ ಈಗಿನ ಯಾವುದೇ ರಾಜಕೀಯ ಕಲೆಕ್ಟಿವ್ ಮಾತಾಡಬೇಕು. ಅಂತ ಹೇಳಿದ್ರೆ ಒಂದು ಪಕ್ಷ ಹಿಂದೂಗಳಿಗೆ, ಒಂದು ಪಕ್ಷ ಮುಸಲ್ಮಾನರಿಗೆ ಅಂತಿದ್ದೀರಾ, ಹಾಗಲ್ಲ. ನಿಮ್ಗೆ ನಾನು ಮುಸಲ್ಮಾನರ ಕರ್ಕೊಂಡು ನಿಲ್ಲಿಸ್ತೀನಿ ಏನಂತ ನೋಡಿ. ನೀವು ಏನ್ ತಿಳ್ಕೊಂಡಿದ್ದೀರಿ? ಗುರುನಾನಕ್ ಬಗ್ಗೆ ನಾನು ಪಾರ್ಲಿಮೆಂಟ್ ಮಾತಾಡೋದಲ್ಲ. ಈಗ ನೀವು ಅಷ್ಟೊಂದು ಆತ್ಮವಿಶ್ವಾಸದಲ್ಲಿ ಇದ್ದೀರಾ, ನೀವು ಹೇಳ್ತೀರಿ ನಾವು ಮುಸ್ಲಿಂ ಸಮುದಾಯದ ಪರವಾಗಿದ್ದೀವಿ ಅಂತ ಹೇಳೋರು, ಮುಸಲ್ಮಾನರನ್ನ ತಂದು ನಿಲ್ಲಿಸ್ತೀನಿ, ನಮ್ಗೆ ಮೋಸ ಆಗಿದೆ ಅಂತ ಹೇಳೋರು ಇಲ್ವೇ? ನೀವು ಎಲ್ಲರೂ ಹಿಂದೂಗಳಿಗೆ ಏನು ಮಾಡಿಲ್ಲ. ಸ್ವಾಮೀಜಿ ಧರ್ಮವನ್ನ ರಾಜಕೀಯಕ್ಕೆ ತರ್ತಾ ಇರೋದು ಎಷ್ಟು ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಒಬ್ಬ ಯುವಕ ನಿಂತು ಅಥವಾ ಯುವತಿ ನಿಂತು ತನ್ನ ಧರ್ಮದ ಬಗ್ಗೆ, ಯಾವುದೇ, ನಾನು ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಧರ್ಮ ಆದ್ರೂ ಕೂಡ ನಾನು ಈ ಧರ್ಮಕ್ಕೆ ಸಂಬಂಧಪಟ್ಟವಳು ಅಥವಾ ಪಟ್ಟವ ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಒಂದು ಕ್ಷಣ ಯೋಚನೆ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಿದ್ದಾರೆ ರಾಜಕಾರಣಿಗಳು. ಹಾಗೆ ಹೇಳ್ಕೊಂಡ್ಬಿಟ್ರೆ, ಒಂದ ಹಿಂದೂ ಅನ್ಕೊಂಡ್ರೆ ಇವ್ರು ಬಿಜೆಪಿ ಪರ, ಇಲ್ಲ ನಾನು ಮುಸ್ಲಿಂ ಅನ್ಕೊಂಡ್ರೆ ಇವ್ರು ಕಾಂಗ್ರೆಸ್ ಪರ, ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಸ್ವಾಮೀಜಿ ಮಾತಾಡ್ಬೇಕು. ಸ್ವಾಮೀಜಿ, ನಾನು ಎಲ್ಲಾ ಪಕ್ಷದವ್ರನ್ನು ಸೇರ್ಸಿ ಹೇಳ್ತಿದ್ದೀನಿ, ಇದ್ರಲ್ಲಿ ಎಲ್ಲಾ ಪಕ್ಷದವ್ರನ್ನು ಸೇರ್ಸಿ ಹೇಳ್ತಿದ್ದೀನಿ, ಎಲ್ಲಾ ಧರ್ಮದ ವಿಚಾರ. ಸ್ವಾಮೀಜಿನ ನೀವು ಸ್ವಾಮೀಜಿನ ಸ್ವಾಮೀಜಿ ಮಾತ್ರ ಫ್ರೇಮಲ್. ಜೈ ಶ್ರೀರಾಮ್ ಅಂದ್ರೆ ನೀವು ಸುಟ್ಟಾಕ್ಬಿಡ್ತೀವಿ ಅಂತ ಸ್ವಾಮೀಜಿ ಮಾತ್ರ ಫ್ರೇಮಲ್. ವಜ್ರದೇಹಿ ಶ್ರೀಗಳು ಅವ್ರ ವಾಯ್ಸ್ ಮಾತ್ರ ಹೋಗ್ತಿದೆ, ಆನೆಯಲ್ಲಿ ಅವ್ರ ವಾಯ್ಸ್ ಮಾತ್ರ ಹೋಗ್ತಿದೆ. ಯಾವ ಧರ್ಮ ಮತ್ತೆ ಯಾವ ಜಾತಿ ಎನ್ನುವಂತಹ ಪದಗಳಿದ್ದಾವೆ ಅದನ್ನೇ ಬದಿಗೆ ಸರಿಸುವಂತಹ ಒಂದು ದುಸ್ಥಿತಿ ಇವತ್ತು ನಡೀತಾ ಇದೆ. ಅದೇ ಸೆಕ್ಯುಲರ್, ಕಡೆಗೆ ಬರುವುದು ಅದೇ ಸೆಕ್ಯುಲರ್ ಹಿಂದೂ. ಇವತ್ತು ಯಾರು ತಾನು ಹಿಂದೂ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳಿಕೊಳ್ಳಿಕ್ಕೆ ಯಾಕೆ ಭಯಪಡುವಂತಹ ಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇವಲ ಓಲೈಕೆ ರಾಜಕಾರಣ. ಅಷ್ಟು ಬಿಟ್ಟರೆ ಬಿಟ್ಟರೆ ಬೇರೆ ಇದ್ರಲ್ಲಿ ಏನೇನೂ ಇಲ್ಲ. ಈ ಓಲೈಕೆ ಹಿಂದೂ ಮುಸ್ಲಿಂ 30 ಸೆಕೆಂಡ್ ಸಮಯ ಬದ್ರುದ್ದೀನ್ ಸರ್ ನ್ಯೂಟ್ರಲ್ ಆಗಿ ಉತ್ತರ ಕೊಡ್ತಾರೆ ಅಂತ ನಾನು ಅಪೇಕ್ಷಿಸಿ
ಈ ಹಿಂದೂ ಮುಸ್ಲಿಂ ಇತ್ಯಾದಿ ಇಷ್ಟೊತ್ತವರೆಗೂ ಚರ್ಚೆ ಮಾಡಿದೀನಿ. ಬಟ್ ಸರ್ಕಾರ ನನಗೆ ತಪ್ಪನ್ನ ಒಂದ್ ಎತ್ತಿದ್ದಾರೆ ಒಂದ್ ನಿಮಿಷ ಅಷ್ಟೇ. 30 ಸೆಕೆಂಡ್ ಅಲ್ಲಿ ಉತ್ತರ ಬೇಕು. ರಾಹುಲ್ ಗಾಂಧಿ ಅವರ ಮಾತನ್ನ ಆಯ್ತು ಅಶೋಕ್ ಗೌಡ್ರೆ, ಬದ್ರುದ್ದೀನ್ ಸರ್ ಮಾತ್ರ ಉತ್ತರ ಬೇಕು. ರಾಹುಲ್ ಗಾಂಧಿ ಅವರ ಮಾತುಗಳು ಶಾರ್ಪನ್ ಆಗ್ತಾ ಇದೆ. ಪರ್ಫೆಕ್ಟ್ ಆಗಿದೆ ಅಂತ ನಾನು ಹೇಳಲಾರೆ, ಶಾರ್ಪನ್ ಆಗ್ತಾ ಇದೆ. ಬಿಜೆಪಿ ಕಳೆದ 2 ಅವಧಿಯಲ್ಲಿ ಇಗ್ನೋರ್ ಮಾಡಿದಂತೆ ಮಾಡೋ ಹಾಗಿಲ್ಲ. ಹೌದು, ಈಗ ಏನಾಗಿದೆ ಅಂದರೆ ನೋಡಿ, ಇವತ್ತಿನ ಪಾರ್ಲಿಮೆಂಟನ್ನು ನೋಡಿ, ಹಿಂದೆ ಹೀಗೆ ಆಗ್ತಿರ್ಲಿಲ್ಲ. ಯಾಕಂದರೆ ಒಂದು ವಿರೋಧ ಪಕ್ಷದಲ್ಲೂ ಕೂಡ ಒಂದು ಬಲ ಬಂದಿದೆ ಅಂತ ಇರ್ಬೋದು. ನೋಡಿ, ಇದೇ ಕೆಲಸವನ್ನು ಏನು ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷ ನಾಯಕರಾಗಿ ಇದ್ಕೊಂಡು ಕೆಲಸ ಮಾಡಿದರೆ ಇಷ್ಟೊತ್ತಿಗಾಗಲಿ ಅವ್ರು ಎಲ್ಲ ಹೋಗ್ತಾ ಇದ್ರು. ಈಗ ಅವ್ರದ್ದು ಆರಂಭ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವಿದ್ಯಮಾನ ನೋಡಿದ್ರೆ ತುಂಬ ಮೆಚೂರ್ ಆಗಿ ಮಾತಾಡ್ತಾ ಇದ್ದಾರೆ. ಆದರೆ ವಿವಾದಗಳಿಂದ ದೂರ ಉಳಿದಷ್ಟು ಒಳ್ಳೇದು. ಯಾವುದೇ ರಾಜಕಾರಣಿಗಳು ವಿವಾದಗಳಿಂದ ಧರ್ಮ, ಜಾತಿ, ದ್ವೇಷ, ಇದು ನೋಡಿ ಒಂದು ನಿಮಿಷ, ಬಿಜೆಪಿ ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅನ್ನೋದು ಕೂಡ ನೀವು ತಪ್ಪು. ವಿವಾದ ಅಂದ್ರೆ ನೋಡಿ, ನೀವು ಸೈದ್ಧಾಂತಿಕವಾಗಿ ಆಡಳಿತಾತ್ಮಕವಾಗಿ ಯಾವ ಲೋಪಗಳಿದಾವೋ ಅದನ್ನ ಜನರ ಮುಂದೆ ತನ್ನಿ, ಜನರಿಗೆ ಕನ್ವಿನ್ಸ್ ಮಾಡಿ. ಅದು ಬಿಟ್ಟು ನೀವು ಬಿಜೆಪಿ ರಜಾಕ್ ಅವರೇ, ಸ್ವಾಮೀಜಿ ಕ್ಷಮೆ ಇರ್ಲಿ, ನನಗೆ ಗೊತ್ತು ಬಹಳ ವಿಚಾರಗಳು ಇನ್ನೂ ಚರ್ಚೆಗೆ ಒಳಪಡೋದು ಬಾಕಿ ಇತ್ತು ಅಂತ ಹೇಳಿ ಸಮಯ ಇದ್ದದಷ್ಟೇ. 101 ನಿಮಿಷ ರಾಹುಲ್ ಗಾಂಧಿ ಅವರು 15 ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರಜಾಕ್ ಅವರೇ, ನೀವು ಈ ಮಾತನ್ನು ಒಪ್ಕೊಳ್ತೀರಿ? 101 ನಿಮಿಷ ಮಾತನಾಡುವ ಸಂದರ್ಭದಲ್ಲಿ 15 ಪ್ರಮುಖ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ರು. ಬಹುಶಃ ಪ್ರಶ್ನೆ ಕೇಳಿಸ್ಕೊಳ್ಳಿ, ಇದಕ್ಕೆ ಉತ್ತರ ಮುಂದಿನ ಡಿಬೇಟ್ ಅಲ್ಲಿ ನಿಮ್ಮಿಂದ ಪಡ್ಕೊಳ್ತೀನಿ. ಅಶೋಕ್ ಗೌಡ್ರು ಕೌಂಟರ್ ಕೂಡ ಪಡ್ಕೊಳ್ತೀನಿ. ಈ ಹಿಂದೂಗಳ ವಿಚಾರದಲ್ಲಿ RSS ಹಿಂದೂ, ಬಿಜೆಪಿ ಹಿಂದೂ ಅದೊಂದು ಹೇಳಿಕೆಯಿಂದ ಹೊರತಾಗಿದ್ದಿದ್ರೆ ಇವತ್ತು ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಮಾಡ್ಲಿಕ್ಕೆ ಬಿಜೆಪಿ ಅವ್ರಿಗೂ ಕೂಡ ಕಷ್ಟ ಆಗ್ತಿತ್ತು. ಮಾತು ಶಾರ್ಪನ್ ಆಗ್ತಾ ಇದೆ. ಪರ್ಫೆಕ್ಟ್ ಆಗ್ಲಿ, ಒಂದು ಗಟ್ಟಿಯಾದ ವಿರೋಧ ಪಕ್ಷದ ಧ್ವನಿ ನಮಗೆ ಸಿಗ್ಲಿ ಅಂತ ಅಪೇಕ್ಷೆ ಮಾಡ್ತಾ ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಕೆಲರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.